ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾಡ್ಯೂಲ್ 3 ಗ್ರಾಫ್ ಥಿಯರಿಲಿ ಇನ್ನೊಂದು ಥಿಯರಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಥಿಯರಮ್ ಏನ್ ಹೇಳ್ತಾ ಇರೋದು, ಪ್ರೂವ್ ಎ ಟ್ರೀ ವಿತ್ n ವರ್ಟಿಸಿಸ್ ಆಸ್ n-1 ನಂಬರ್ ಆಫ್ ಎಡ್ಜಸ್ ಅಂತ. ಫಸ್ಟ್ ನಿಮ್ಗೆ ಟ್ರೀ ಅಂತ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಸೊ ಟ್ರೀದು ಮೇಜರ್ ಆಗಿ ಎರಡು ಕಂಡೀಷನ್ ಬರುತ್ತೆ. ಸೊ ಒಂದು ಗ್ರಾಫ್ ಟ್ರೀ ಆಗ್ಬೇಕು ಅಂತಂದ್ರೆ ಅದು ಕನೆಕ್ಟೆಡ್ ಗ್ರಾಫ್ ಆಗಿರ್ಬೇಕು. ಎರಡನೇದಾಗಿ ಸೈಕಲ್ ಅಥವಾ ಸರ್ಕ್ಯೂಟ್ ಫಾರ್ಮೇಶನ್ ಆಗಿರಬಾರ್ದು. ನೋ ಸೈಕಲ್ ಆರ್ ಸರ್ಕ್ಯೂಟ್, ಸರಿನಾ? ಸೊ ಈ ಎರಡು ಕಂಡೀಷನ್ಸ್ ಇದ್ರೆ ಅದನ್ನ ನಾವು ಟ್ರೀ ಅಂತ ಕರಿಬಹುದು. ಏನು ಕನೆಕ್ಟೆಡ್ ಗ್ರಾಫ್ ಇರಬೇಕು ಮತ್ತೆ ನೋ ಸೈಕಲ್ ಆರ್ ಸರ್ಕ್ಯೂಟ್ ಫಾರ್ಮೇಶನ್. ಸೊ ಇವಾಗ ಕನೆಕ್ಟೆಡ್ ಗ್ರಾಫ್ ಅಂತ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಎ ಬಿ ಸಿ ಡಿ ಸೊ ಇವುಗಳನ್ನು ನಾವು ಕನೆಕ್ಟೆಡ್ ಗ್ರಾಫ್ ಅಂತ ಕರಿಬಹುದು. ಅಂತ ಅಂದ್ರೆ ಏನು, ಒಂದು ವರ್ಟಿಸಿಸ್ ಇಂದ ಶುರು ಮಾಡಿದೆ ಅಂತ ಅನ್ಕೊಳ್ಳಿ. ಎ ಇಂದ ಬಿ ಹೋಗ್ಬೋದು, ನೆಕ್ಸ್ಟ್ ಬಿ ಯೂಸ್ ಮಾಡ್ಕೊಂಡು ಸಿ ಹೋಗ್ಬೋದು, ನೆಕ್ಸ್ಟ್ ಬಿ ಯೂಸ್ ಮಾಡ್ಕೊಂಡು ಡಿ ಹೋಗ್ಬೋದು. ಅಂತ ಅಂದ್ರೆ ಎಲ್ಲಾ ವರ್ಟಿಸಸ್ ಗಳಿಗೂ ಕೂಡ ಟ್ರಾವರ್ಸ್ ಮಾಡೋದಕ್ಕೆ ನನಗೆ ಎಡ್ಜ್ ಇದೆ. ಅಂದ್ರೆ ಎಲ್ಲಾ ವರ್ಟಿಸಿಸ್ ಗಳನ್ನು ನಾವು ಒಂದ್ಸರಿ ಟ್ರಾವರ್ಸ್ ಮಾಡಬಹುದು. ಎರಡನೇದಾಗಿ ಪ್ರತಿ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಒಂದಾದ್ರೂ ಕೂಡ ಎಡ್ಜ್ ಇದೆ. ಪ್ರತಿ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ಒಂದಾದ್ರೂ ಕೂಡ ಎಡ್ಜ್ ಇದೆ. ಸೊ ಇಲ್ಲೂ ಕೂಡ ಅದೇ ಕಂಡೀಷನ್ ಫಾಲೋ ಆಗಿರೋದು. ಸೊ ಇದನ್ನ ಏನಂತ ಕರಿಬಹುದು ನಾವು, ಕನೆಕ್ಟೆಡ್ ಗ್ರಾಫ್. ಸೊ ಕನೆಕ್ಟೆಡ್ ಗ್ರಾಫ್ ಇರಬೇಕು ಮತ್ತೆ ಸೈಕಲ್ ಫಾರ್ಮೇಶನ್ ಆಗಿರಬಾರ್ದು. ನೋಡಿ ಇಲ್ಲಿ ಇನ್ನೊಂದು ಬರ್ದಿದೆ ಅಲ್ವಾ, ಸೊ ಇಲ್ಲಿ ಸೈಕಲ್ ಫಾರ್ಮೇಶನ್ ಆಗಿದೆ ಅಂತ ಅಂದ್ರೆ ಎ ಬಿ ಸಿ ಡಿ ಇದೆ ಅಂತ ಅನ್ಕೊಳ್ಳಿ. ಎ ಇಂದ ಶುರು ಮಾಡಿದ್ರೆ ಮತ್ತೆ ನಾನು ಎಗೆ ವಾಪಸ್ ಬರ್ಬೋದು. ಸೊ ಇದನ್ನ ನಾನು ಟ್ರೀ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನ ನಾನು ಈ ಟ್ರೀ ಅಂತ ಕನ್ಸಿಡರ್ ಮಾಡಬಾರ್ದು. ಸೊ ಇದನ್ನ ನಾನು ಟ್ರೀ ಅಂತ ಕನ್ಸಿಡರ್ ಮಾಡ್ಬೋದಾ? ಎಸ್. ಸೊ ಎ ಬಿ ಸಿ ಡಿ, ಸೊ ಇದು ಕನೆಕ್ಟೆಡ್ ಗ್ರಾಫ್ ಆಗಿದೆ ಮತ್ತೆ ಸೈಕಲ್ ಫಾರ್ಮೇಶನ್ ಇಲ್ಲ. ನೋಡಿ ಇಲ್ಲೆಲ್ಲೂ ಕೂಡ ಕ್ಲೋಸ್ ಇಲ್ಲ. ಈ ತರ ಕ್ಲೋಸ್ ಇದ್ದಿದ್ರೆ ಎ ಬಿ ಡಿ, ಸೊ ಈ ತರ ನಮ್ಗೆ ಏನಾಗ್ತಿತ್ತು, ಸೈಕಲ್ ಫಾರ್ಮೇಶನ್ ಆಗ್ತಾ ಇತ್ತು. ಸೊ ಇಲ್ಲಿ ಎಡ್ಜೆ ಇಲ್ಲ ಅಂತಂದ್ರೆ ಸೈಕಲ್ ಫಾರ್ಮೇಶನ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನ ಟ್ರೀ ಅಂತ ಕರಿಬಹುದು, ಇದನ್ನ ಟ್ರೀ ಅಂತ ಕರೆಯೋದಕ್ಕೆ ಆಗಲ್ಲ, ಸರಿನಾ? ಎರಡು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದನ್ನ ಟ್ರೀ ಅಂತ ಕರಿಬಹುದು. ಸೊ ಈಗ ಏನ್ ಹೇಳ್ತಾ ಇರೋದು, n ವರ್ಟಿಸಿಸ್ ಇರುವಂತ ಟ್ರೀ ಅಲ್ಲಿ ನನಗೆ n-1 ನಂಬರ್ ಆಫ್ ಎಡ್ಜಸ್ ಇದಾವೆ ಅಂತ ಪ್ರೂವ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಫಸ್ಟ್ ಪ್ರೂಫ್ ಕ್ಯಾನ್ ಬಿ ಪ್ರೂವ್ಡ್ ಯೂಸಿಂಗ್ ದ ಇಂಡಕ್ಷನ್ ಹೈಪೋಥಿಸಿಸ್. ಸೊ ಇಂಡಕ್ಷನ್ ಹೈಪೋಥಿಸಿಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ ಆನ್ ದಿ ನಂಬರ್ ಆಫ್ ವರ್ಟಿಸಸ್. ಸೊ ಇವಾಗ ಇಫ್ n ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಅಂತಂದ್ರೆ ಕೇವಲ ಒಂದೇ ಒಂದು ವರ್ಟಿಸಿಸ್ ಇದೆ ಅಂತಂದ್ರೆ n ಇಸ್ ಈಕ್ವಲ್ ಟು 1. ಸೊ ಒಂದೇ ಒಂದು ವರ್ಟಿಸಿಸ್ ಇದೆ ಅಂತಂದ್ರೆ ನನಗೆ ಎಡ್ಜ್ ಅನ್ನ ಡ್ರಾ ಮಾಡೋದಕ್ಕೆ ಆಗಲ್ಲ. ಸೊ ನೋ ಎಡ್ಜಸ್. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ಅನ್ನ ನಾವು ಫಾರ್ಮುಲಾ ಪ್ರಕಾರ ಕಂಡುಹಿಡಿಯೋಣ. ಅಂತಂದ್ರೆ n-1 ಎಡ್ಜಸ್ ಇದೆ ಅಂತ ಹೇಳ್ತಾ ಇದ್ದಾರಲ್ವಾ, n ವರ್ಟಿಸಿಸ್ ಇದ್ರೆ n-1 ಎಡ್ಜಸ್. ಸೊ ಇವಾಗ 1 ವರ್ಟಿಸಿಸ್ ಇದ್ರೆ 1 ವರ್ಟಿಸಿಸ್. ಸೊ 1 ವಿಲ್ ಬಿ 0. ಅದೇ ರೀತಿ 2 ವರ್ಟಿಸಿಸ್ ಇದ್ರೆ 2 ವರ್ಟಿಸಿಸ್ ಗಳ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಅನ್ನು ನಾನು ಹಾಕಕ್ಕಾಗದು, ಸರಿನಾ? ಮಿನಿಮಮ್ ಎಡ್ಜಸ್ ಎಷ್ಟು? 1 ಹಾಕ್ಬೋದು. ಸೊ n is equal to 2 ಅಂದ್ರೆ 2 ವರ್ಟಿಸಿಸ್ ಇದೆ. ಸೊ ಟೋಟಲ್ ನಂಬರ್ ಆಫ್ ಎಡ್ಜಸ್ ಮ್ಯಾನ್ಯುಯಲ್ ಆಗಿ ನೋಡಿದ್ರೆ ಎಷ್ಟಿದೆ? ಒಂದೇ ಒಂದಿದೆ. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಂಬರ್ ಆಫ್ ಎಡ್ಜಸ್ ವಿಲ್ ಬಿ ಈಕ್ವಲ್ ಟು n-1. ಸೊ ಟೋಟಲ್ 2 ವರ್ಟಿಸಿಸ್ ಇರೋದು 2 - 1 ವಿಲ್ ಬಿ ಈಕ್ವಲ್ ಟು 1, ಸರಿನಾ? ಸೊ ಏನಾಗ್ತಾ ಇದೆ, ಎಷ್ಟು ವರ್ಟಿಸಿಸ್ ಇದೆ ಅದಕ್ಕಿಂತ ಒಂದು ಕಡಿಮೆ ಎಡ್ಜಸ್ ಗಳಿದಾವೆ. ನೆಕ್ಸ್ಟ್ ಇಲ್ಲಿ ನೋಡಿ, n ವ್ಯಾಲ್ಯೂ 3 ಆದ್ರೆ n is equal to 3, ನಂಬರ್ ಆಫ್ ಎಡ್ಜಸ್ ಏನಾಗಿದ್ದಾವೆ? 2 ಎಡ್ಜಸ್ ಇದಾವೆ. ಸೊ ಒಬ್ಬೊಬ್ರಿಗೆ ಕನ್ಫ್ಯೂಸ್ ಮಾಡಬಹುದು. ನೋಡಿ ಇಲ್ಲಿ ನಾನು ಇನ್ನೊಂದು ಎಡ್ಜ್ ಅನ್ನ ಡ್ರಾ ಮಾಡಬಹುದಲ್ವಾ ಅಂತ. ಸೊ ಇನ್ನೊಂದು ಎಡ್ಜ್ ಅನ್ನ ಡ್ರಾ ಮಾಡಿದ್ರೆ ಈ ಒಂದು ಗ್ರಾಫ್ ಏನಾಗುತ್ತೆ ಹೇಳಿ? ಸರ್ಕಲ್ ಆಗ್ಲಿಲ್ವಾ? ಅಥವಾ ಈ ಒಂದು ಗ್ರಾಫ್ ಏನಾಗುತ್ತೆ ಹೇಳಿ? ಸೈಕಲ್ ಆಗ್ಲಿಲ್ವಾ? ಸೊ ಸೈಕಲ್ ಫಾರ್ಮೇಶನ್ ಆಗ್ಬಾರ್ದಲ್ವಾ ಇಲ್ಲಿ ಟ್ರೀ ಆಗ್ಬೇಕು ಅಂತಂದ್ರೆ? ಸೊ ಎಸ್. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಸೈಕಲ್ ಫಾರ್ಮೇಶನ್ ಆಗೋದಕ್ಕೆ ಬಿಡಲ್ಲ. ಸೊ ಕೇವಲ 2 ಎಡ್ಜಸ್ ಮಾತ್ರ ಬರ್ತವೆ. ಸೊ ನಂಬರ್ ಆಫ್ ಎಡ್ಜಸ್ ವಿಲ್ ಬಿ ಈಕ್ವಲ್ ಟು n-1. ಸೊ n ವ್ಯಾಲ್ಯೂ ಇಸ್ 3, 3 - 1 ವಿಲ್ ಬಿ 2. ಸೊ ಈ ರೀತಿ. ಸೊ 3 ಕಂಡೀಷನ್ಸ್ ಹಾಕು. ನೆಕ್ಸ್ಟ್ ಅಸ್ಯೂಮ್ ದಟ್ ದ ಥಿಯರಮ್ ಹೋಲ್ಡ್ಸ್ ಗುಡ್ ಫಾರ್ ಟ್ರೀಸ್ ವಿತ್ ಫ್ಯೂವರ್ ದನ್ n ವರ್ಟಿಸಿಸ್. ಅಂತಂದ್ರೆ ಟೋಟಲ್ n ವರ್ಟಿಸಿಸ್ ಇದೆ ಅಂತಂದ್ರೆ ಇದು ಯಾವ್ದಕ್ಕೆ ಹೋಲ್ಡ್ ಆಗುತ್ತೆ ಅಂತಂದ್ರೆ ಒಂದ್ ಸ್ವಲ್ಪ ಕಡಿಮೆ ವರ್ಟಿಸಿಸ್ ಇರೋದಕ್ಕೆ ಹೋಲ್ಡ್ ಆಗ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಳ್ಳೋಣ. ನಾವು ಲೆಟ್ಸ್ ಕನ್ಸಿಡರ್ ಎ ಟ್ರೀ ಟಿ ವಿತ್ n ವರ್ಟಿಸಿಸ್. ಸೊ ಟ್ರೀ ಅನ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ದಿಸ್ ಇಸ್ ಟ್ರೀ ಟಿ. ಸೊ ವಿತ್ n ವರ್ಟಿಸಿಸ್ ಎಷ್ಟೋ ವರ್ಟಿಸಿಸ್ ಇರಬಹುದು. ಬಿ ದ ಎಡ್ಜ್ ವಿತ್ ವರ್ಟಿಸಿಸ್ vi and vj. ಸೊ ನೋಡಿ ek ಇದೆ, ಇದನ್ನ vi ಅಂತ ಅನ್ಕೊಳ್ಳೋಣ, ಇದನ್ನ vj ಅಂತ ಅನ್ಕೊಳ್ಳೋಣ. ಸೊ ಎಡ್ಜ್ ek ಯಾರ ಮಧ್ಯೆ ಇದೆ? vi ಮತ್ತೆ vj ಮಧ್ಯೆ ಇದೆ. ಅಕಾರ್ಡಿಂಗ್ ಟು ಥಿಯರಮ್ 3-1. ಸೊ ಇದನ್ನ ಆಲ್ರೆಡಿ ನಾವು ಪ್ರೂವ್ ಮಾಡಿದೀವಿ. ದೇರ್ ಇಸ್ ಒನ್ ಅಂಡ್ ಓನ್ಲಿ ಒನ್ ಪಾತ್ ಬಿಟ್ವೀನ್ ಎವ್ರಿ ಪೇರ್ ಆಫ್ ವರ್ಟಿಸಿಸ್ ಆಫ್ ಟ್ರೀ ಅಂತ ಅಂದ್ರೆ ಒಂದು ಪೇರ್ ಆಫ್ ವರ್ಟಿಸಿಸ್ ಅಂದ್ರೇನು? 2 ವರ್ಟಿಸಿಸ್. ಸೊ
ಸೊ ಅದ್ರ ಮಧ್ಯೆ ಕೇವಲ ಒಂದೇ ಒಂದು ಎಡ್ಜ್ ಅಥವಾ ಒಂದೇ ಒಂದು ಪಾತ್ ಇರುತ್ತೆ ಅಂತ ಅದು ಪ್ರೂವ್ ಮಾಡಿರುತ್ತೆ ಥಿಯರಮ್. ಸೊ ಅದನ್ನ ಆಲ್ರೆಡಿ ಪ್ರೂವ್ ಮಾಡಿದೀವಿ ನಾವು. ಸೊ ಅದನ್ನ ಯೂಸ್ ಮಾಡ್ಕೊಂಡ್ರೆ ನಾವು ವಿ ಕ್ಯಾನ್ ಸೇ ನೋ ಅದರ್ ಪಾತ್ ಕ್ಯಾನ್ ಎಕ್ಸಿಸ್ಟ್ ಬಿಟ್ವೀನ್ vi and vj except ek. ಸೊ ek ಆಲ್ರೆಡಿ ಇರೋದ್ರಿಂದ ಇನ್ನೊಂದು ಎಡ್ಜ್ ಬರೋದಕ್ಕೆ ಸಾಧ್ಯ ಇಲ್ಲ ಅಕಾರ್ಡಿಂಗ್ ಟು ದಿಸ್ ಥಿಯರಮ್. So deletion of ek from tree t will disconnect the graph represented by t minus ek. ಸೊ ಇವಾಗ ಏನ್ ಮಾಡ್ತಾ ಇದೀವಿ, ಕಂಪ್ಲೀಟ್ ಗ್ರಾಫ್ ಇತ್ತಲ್ವಾ ಕನೆಕ್ಟೆಡ್ ಗ್ರಾಫ್. ಸೊ ಅದ್ರಲ್ಲಿ ಏನ್ ಮಾಡ್ತಾ ಇದೀನಿ, ಈ ಎಡ್ಜ್ ek ಅನ್ನ ತೆಗೆದಾಕ್ತಾ ಇದೀನಿ. ಸೊ t ಮೈನಸ್ ek. ಸೊ ಅವಾಗ ಏನಾಗುತ್ತೆ ನೋಡಿ, ಸೊ ಇದು ಅಷ್ಟನ್ನು ಕೂಡ ಅಳಿಸಿದ್ರೆ t1 ಮತ್ತೆ t2 ಎರಡು ಗ್ರಾಫ್ಗಳಾಗಿ ಡಿವೈಡ್ ಆಗುತ್ತೆ. ಸೊ ನೋಡಿ ಇವಾಗ ಇದನ್ನ ಅಳಿಸ್ತೀನಿ. ಸೊ ಅಳಿಸಿದ್ರೆ ಏನಾಯ್ತು, ಎರಡು ಗ್ರಾಫ್ಗಳಾಗಿ ಡಿವೈಡ್ ಆಗಿದೆ. ಸೊ ಅದನ್ನ ನಾನು ಏನ್ ಮಾಡಿದೀನಿ, t1 ಮತ್ತೆ t2 ಅಂತ ತಗೊಂಡಿದ್ದೀನಿ. ನೋಡಿ ಇಲ್ಲಿ n ವರ್ಟಿಸಿಸ್ ಇದಾವೆ ಅಂತ ಅನ್ಕೊಳ್ಳಿ. ಸೊ ಇವಾಗ ಏನಾಯ್ತು, n1 n2 ಸ್ವಲ್ಪ ವರ್ಟಿಸಿಸ್ ಇದರಲ್ಲಿ, ಸ್ವಲ್ಪ ವರ್ಟಿಸಿಸ್ ಅದರಲ್ಲಿ. ಸೊ ಎರಡು ಗ್ರಾಫ್ಗಳಾಗಿ ಡಿವೈಡ್ ಆಗಿದೆ. ನೌ ಬೋತ್ ದಿ ಟ್ರೀಸ್ t1 and t2 have fewer vertices than t. ಫ್ಯೂವರ್ ವರ್ಟಿಸಿಸ್ ಅಂತಂದ್ರೆ ಇಲ್ಲಿ ಟೋಟಲ್ ಟಿ ಅಲ್ಲಿ ಎಷ್ಟಿದಾವೆ, n ವರ್ಟಿಸಿಸ್. ಸೊ ಇದ್ರಲ್ಲಿ ಏನಾಗಿರ್ತವೆ, ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರ್ತವೆ. ಸೊ ಏನಂತ ತಗೊಳ್ಳೋಣ, n1 ಮೈನಸ್ 1 n2 ಮೈನಸ್ 1 ಅಕಾರ್ಡಿಂಗ್ ಟು ವಾಟ್. ಸೊ ನೋಡಿ ಇಲ್ಲಿ ಅವ್ರು ಹೇಳಿದಾರಲ್ಲ n ಮೈನಸ್ 1 ಎಡ್ಜಸ್ ಗಳು ಇರ್ತವೆ ಅಂತಂದ್ರೆ ನೋಡಿ n ವರ್ಟಿಸಿಸ್ ಇದ್ರೆ n ಮೈನಸ್ 1 ಎಡ್ಜಸ್ ಇರ್ತವೆ. ಸೊ ಇಲ್ಲಿ ಟೋಟಲ್ n ಇದ್ದು ಇಲ್ಲಿ n ಗಿಂತ ಒಂದು ಸ್ವಲ್ಪ ಕಡಿಮೆ ಆಗ್ತವೆ. ಯಾಕೆ, ಎರಡು ಭಾಗಗಳಾಗಿ ಡಿವೈಡ್ ಆಗಿರೋದು. ಸ್ವಲ್ಪ ವರ್ಟಿಸಿಸ್ ಇಲ್ಲಿ, ಸ್ವಲ್ಪ ವರ್ಟಿಸಿಸ್ ಇಲ್ಲಿ ಅಂತ ಅಂದ್ರೆ ಎಡ್ಜ್ ಗಳು ಎಷ್ಟಾಗ್ತವೆ, ಇಲ್ಲಿ n ಮೈನಸ್ 1 ಎಡ್ಜ್ ಆಗುತ್ತಲ್ವಾ. ನೋಡಿ ಇಲ್ಲಿ n ವರ್ಟಿಸಿಸ್ ಇದ್ರೆ n ಮೈನಸ್ 1 ಎಡ್ಜ್ ಆಗುತ್ತೆ. ಸೊ ಇಲ್ಲಿ n1 ವರ್ಟಿಸಿಸ್ ಇದ್ರೆ n1 ಮೈನಸ್ 1 ಎಡ್ಜ್, n2 ವರ್ಟಿಸಿಸ್ ಇದ್ರೆ n2 ಮೈನಸ್ 1 ಎಡ್ಜ್. By our assumption in the induction hypothesis, each tree has one edge less than the vertices in it. So ಅದನ್ನೇ ಹೇಳ್ತಾ ಇರೋದು. ಸೊ ವರ್ಟಿಸಿಸ್ n1 ಇದ್ರೆ n1 ಮೈನಸ್ 1. ಸೊ ಒಂದು ಕಡಿಮೆ ಇರುತ್ತೆ, ಎಷ್ಟು, ಟೋಟಲ್ ನಂಬರ್ ಆಫ್ ಎಡ್ಜಸ್. ಸೊ n2 ವರ್ಟಿಸಿಸ್ ಇದ್ರೆ n2 ಮೈನಸ್ 1 ಇಸ್ ದ ಟೋಟಲ್ ನಂಬರ್ ಆಫ್ ಎಡ್ಜಸ್. ಸೊ ಈಗ t ಮೈನಸ್ ek has n ಮೈನಸ್ 2 ಎಡ್ಜಸ್. ಸೊ ಈಗ ಹೇಳ್ತೀನಿ ನೋಡಿ. ಸೊ t1 ಮತ್ತೆ t2 ಇವೆರಡನ್ನು ಸೇರಿಸಿದ್ರೆ ಏನಾಗುತ್ತೆ, t ಮೈನಸ್ ek ಆಗುತ್ತೆ. ಯಾಕೆ, ಸೊ ಟಿ ಇಂದ ನಾನು ek ಅನ್ನ ತೆಗೆದ್ರೇನೆ ಅಲ್ವಾ ನನಗೆ ಈ ಎರಡು ಗ್ರಾಫ್ಗಳು ಕ್ರಿಯೇಟ್ ಆಗ್ತಾ ಇರೋದು, ಎರಡು ಸಬ್ ಗ್ರಾಫ್ಗಳು. ಸೊ ಅದನ್ನೇ ನಾವು ಮಾಡಿರೋದು. t ಮೈನಸ್ ek ಇಸ್ ಈಕ್ವಲ್ ಟು t1 ಮತ್ತೆ t2 ಅಲ್ವಾ. ಸೊ ಇವಾಗ ಆಡ್ ಮಾಡಿ n1 ಮೈನಸ್ 1 ಟೋಟಲ್ ಎಡ್ಜಸ್ ಎಷ್ಟಿದಾವೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. n1 ಮೈನಸ್ 1 ಇದೆ, ನೆಕ್ಸ್ಟ್ ಇಲ್ಲಿ ಪ್ಲಸ್ n2 ಮೈನಸ್ 1 ಇದೆ. ಸೊ ಇವಾಗ ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ n1 ಪ್ಲಸ್ n2 ಮೈನಸ್ 1 ಮೈನಸ್ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ಇಸ್ ಮೈನಸ್. ಸೊ ಏನಾಗುತ್ತೆ, n1 ಪ್ಲಸ್ n2 ಮೈನಸ್ 2 ಆಗುತ್ತೆ. ಸೊ ಇವಾಗ n ಅಂತ ಅಂದ್ರೇನು, n ವಿಲ್ ಬಿ ಈಕ್ವಲ್ ಟು n1 ಪ್ಲಸ್ n2 ಅಲ್ವಾ. ಸೊ ಎರಡನ್ನೂ ಕೂಡ ಸೇರಿಸಿದ್ರೆ ಏನಾಗುತ್ತೆ, n ಆಗುತ್ತೆ. ಟೋಟಲ್ n ವ್ಯಾಲ್ಯೂಸ್ ಆಗುತ್ತೆ. ಸೊ n ಮೈನಸ್ 2. ಸೊ ನೋಡಿ n ಮೈನಸ್ 2 ಎಡ್ಜಸ್. ಯಾವಾಗ t ಮೈನಸ್ ek ಅಂದ್ರೆ ಟೋಟಲ್ ಒಂದು ಕನೆಕ್ಟೆಡ್ ಗ್ರಾಫ್ ಅಲ್ಲಿ ನಾನು ಒಂದು ಎಡ್ಜ್ ಅನ್ನ ತೆಗೆದಾಕಿದ್ರೆ ಎಷ್ಟು ಎಡ್ಜ್ ಗಳು ಬರಬಹುದು, ನನಗೆ n ಮೈನಸ್ 2 ಎಡ್ಜಸ್ ಗಳು ಉಳ್ಕೋಬಹುದು. ಈಗ ಏನ್ ಮಾಡ್ತೀನಿ, ಟಿ ಏನಾದ್ರೂ ಆಗಿದೆ ಅಂದ್ರೆ ಟೋಟಲ್ ಕನೆಕ್ಟೆಡ್ ಗ್ರಾಫ್ ಅಲ್ಲಿ ಎಷ್ಟು ಎಡ್ಜಸ್ ಬರ್ತವೆ ಹೇಳಿ. ನೋಡಿ ಇದರಲ್ಲಿ ಒಂದನ್ನ ಎಡ್ಜ್ ಅನ್ನ ತೆಗೆದ್ರೆ n ಮೈನಸ್ 2 ಬರ್ತಾ ಇದೆ. ಸೊ ಇವಾಗ ಆ ಒಂದು ek ಎಡ್ಜ್ ಅನ್ನ ನಾನು ಆಡ್ ಮಾಡ್ತೀನಿ. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, ಒಂದೇ ಒಂದು ಎಡ್ಜ್ ಅಲ್ಲ ನಾನು ತೆಗೆದಿರೋದು. ಸೊ ಒಂದು ಎಡ್ಜ್ ಅನ್ನ ಆಡ್ ಮಾಡಿ, n ಮೈನಸ್ 2 ಪ್ಲಸ್ 1. ಸೊ ಮೈನಸ್ 2 ಪ್ಲಸ್ 1 ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ ಇಸ್ ಮೈನಸ್. ಸೊ 2 ಮೈನಸ್ 1 ವಿಲ್ ಬಿ 1. ಸೊ n ಮೈನಸ್ 1 ನಂಬರ್ ಆಫ್ ಎಡ್ಜಸ್. ಸೊ ಇಲ್ಲೇನಾಗಿತ್ತು, ಒಂದು ಎಡ್ಜ್ ಅನ್ನ ತೆಗ್ದಿರೋದನ್ನ ನಾವೀಗ ರೆಪ್ರೆಸೆಂಟ್ ಮಾಡಿದ್ವಿ t ಮೈನಸ್ ek. ಅವಾಗ ಎಷ್ಟಾಯ್ತು ಎಡ್ಜ್, n ಮೈನಸ್ 2 ಎಡ್ಜಸ್. ಸೊ ಈಗ ಆ ek ಅನ್ನು ಕೂಡ ಸೇರಿಸ್ತೀನಿ. ಟೋಟಲ್ ಕನೆಕ್ಟೆಡ್ ಗ್ರಾಫ್ ಅಲ್ಲಿ ಎಷ್ಟು ಎಡ್ಜಸ್ ಬರ್ತವೆ ಅಂತ ಸೇರಿಸೋದಕ್ಕೆ. ಸೊ n ಮೈನಸ್ 2 ಪ್ಲಸ್ 1 ಆದಾಗ ಏನಾಗುತ್ತೆ, n ಮೈನಸ್ 1 ನಂಬರ್ ಆಫ್ ಎಡ್ಜಸ್. ಸೊ ಪ್ರೂವ್ ಆಗಿದೆಯಾ, n ವರ್ಟಿಸಿಸ್ ಇದ್ರೆ n ಮೈನಸ್ 1 ನಂಬರ್ ಆಫ್ ಎಡ್ಜಸ್ ಇರ್ತವೆ ಒಂದು ಕನೆಕ್ಟೆಡ್ ಗ್ರಾಫ್ ಅಲ್ಲಿ ಅಥವಾ ಟ್ರೀ ಅಲ್ಲಿ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.